ಇಂದಿರಾ ಸೋಮಶೇಖರ್, ನಿವೃತ್ತ ಶಿಕ್ಷಕಿ ಹಾಗೂ ಉಪನ್ಯಾಸಕಿ. ಸಮಸ್ತ ಕರ್ನಾಟಕದ ಜನತೆಗೆ 3ನೇ ದಿನವಾದ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. 3ನೇ ದಿನವಾದ ಇಲ್ಲಿ ಚಂದ್ರಘಂಟಾದೇವಿಯ ರೂಪದಲ್ಲಿ ಇಂದು ದೇವಿಯ ಪೂಜೆಯನ್ನ ಆರಾಧಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಆಚರಿಸುತ್ತಿರುವ ಈ ಮೈಸೂರು ದಸರಾದ ಹಿನ್ನೆಲೆ ಮತ್ತು ಇತಿಹಾಸವನ್ನ ಒಂದು ಸಾರಿ ನಾವು ನೋಡೋಣ. ಅದರಲ್ಲೂ ಜಂಬೂ ಸವಾರಿ ಅದರಲ್ಲಿ ಮತ್ತೆ ಅಂಬಾರಿಯ ವಿಚಾರವಾಗಿ ಇಂದು ನಾವು ತಿಳ್ಕೊಳ್ಳೋಣ. ಈ ಜಂಬೂ ಸವಾರಿ ಆಚರಣೆಯ ಮೂಲ ವಿಜಯನಗರ ಸಾಮ್ರಾಜ್ಯದ್ದು ಅಂತ ಹೇಳಿ ನಿನ್ನೆಯ ವಿಡಿಯೋದಲ್ಲಿ ನಾನು ಆಕೆ ತಿಳಿಸ್ಕೊಟ್ಟಿದ್ದೇನೆ. ಈಗ ಅಂಬಾರಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಇದು ಮಹಾರಾಷ್ಟ್ರದ ದೇವಗಿರಿ ಮೂಲದ 750 ಕೆಜಿಯ ಚಿನ್ನದ ಅಂಬಾರಿಗೆ 8 ಶತಮಾನಗಳ ಇತಿಹಾಸ ಇದೆ. ಕಂಪಿಲ, ವಿಜಯನಗರ ಸಾಮ್ರಾಜ್ಯಗಳನ್ನ ದಾಟಿ ಮೈಸೂರು ಅರಸರನ್ನ ಈ ಅಂಬಾರಿ ತಲುಪಿದೆ. 9 ದಿನಗಳ ವ್ರತಾಚರಣೆಯ ನಂತರ 10ನೆಯ ದಿನ ವಿಜಯದಶಮಿ ದಿನ ನಡೆಯುವ ಈ ಜಂಬೂ ಸವಾರಿ 1610ನೇ ಇಸ್ವಿಯಲ್ಲಿ ಮೈಸೂರಿನ ಯದುವಂಶದ 9ನೇ ಒಡೆಯರಾದ ರಾಜ ಒಡೆಯರ್ ಮೊಟ್ಟ ಮೊದಲ ಬಾರಿ ಇದನ್ನ ಆರಂಭ ಮಾಡ್ತಾರೆ. ಮಹಿಷಾಸುರನನ್ನ ಕೊಂದ ಚಾಮುಂಡೇಶ್ವರಿಯನ್ನ ಮೈಸೂರು ಅರಸರು ಅವರ ವಂಶದ ಕುಲದೈವವಾಗಿ ಮಾಡ್ಕೊಳ್ತಾರೆ. ಈ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ರಾಜರು ಕುಳಿತು ಬನ್ನಿ ಮಂಟಪದವರೆಗೆ ರಾಜ ಬೀದಿಯಲ್ಲಿ ಮೆರವಣಿಗೆ ಹೋಗುವ ಪದ್ಧತಿಯನ್ನ ಅಂದು ಜಾರಿಗೆಯನ್ನ ತಂದರು. ಸುಮಾರು 1399ರಿಂದ 1423ರ ಶತಮಾನದ ಹೊತ್ತಿಗೆ ದ್ವಾರಕೆಯಿಂದ ಇತ್ತ ಬಂದಿದ್ದ ಯದುವಂಶದ ರಾಜರು ಮೈಸೂರಿನ ಆಗ್ನೇಯ ದಿಕ್ಕಿನಲ್ಲಿರುವ ನಂಜನಗೂಡು ಮತ್ತು ಸುತ್ತಮುತ್ತ ಇರುವ ಹಳ್ಳಿಗಳ ಪಾರುಪತ್ಯವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇತಿಹಾಸ ನಮಗೆ ತಿಳಿಸುತ್ತೆ. 1553ರಿಂದ 72ರಲ್ಲಿ 2ನೇ ತಿಮ್ಮರಾಜ ಆತನ ತಮ್ಮ ಚೋಳ ಚಾಮರಾಜ ಪಟ್ಟಕ್ಕೆ ಬರ್ತಾರೆ. 1778ರ ಹೊತ್ತಿಗೆ ಮೈಸೂರು ಪಾಳೆಯವನ್ನ ದೊಡ್ಡ ರಾಜ್ಯವನ್ನಾಗಿ ವಿಸ್ತರಿಸಬೇಕು ಅಂತ ಹೇಳಿ ಅವರು ಅದನ್ನ ವಿಸ್ತರಿಸ್ತಾ ಹೋಗ್ತಾರೆ. ಆಗ ವಿಜಯನಗರದ ತಿರುಮಲರಾಯನಿಗೂ ವಿಜಯನಗರದ ಅಂದಿನ ಅರಸ ವೆಂಕಟನಿಗೂ ಸ್ವಲ್ಪ ವೈಮನಸ್ಯ ಇದ್ದದ್ದು ಕಂಡು ಬರುತ್ತೆ. ಇದನ್ನೇ ಕಂಡ ರಾಜ ಒಡೆಯರ್ ಮೈಸೂರಿನ ಸುತ್ತಮುತ್ತಲಿನ ಕೋಟೆಯನ್ನ ನಿರ್ಮಿಸಿ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಂಡು ಶ್ರೀರಂಗಪಟ್ಟಣವನ್ನ ತಮ್ಮದಾಗಿಸ್ಕೊಳ್ತಾರೆ. 1610ರಲ್ಲಿ ರಾಜ ಒಡೆಯರ್ ವಿಜಯನಗರದಲ್ಲಿ ಆಚರಿಸುತ್ತಿದ್ದಂತೆ ವಿಜಯದಶಮಿಯ ಮೆರವಣಿಗೆಯನ್ನ ಇವರು ಮುಂದುವರಿಸಿಕೊಂಡು ಬರ್ತಾರೆ. 9ನೇ ಅರಸನಾದ ಚಾಮರಾಜ ಒಡೆಯರ್ ಕಾಲದವರೆಗೆ ಮುಂದುವರೆಕೊಂಡು ಇದು ಬರ್ತಾ ಇದೆ. ಮಧ್ಯದಲ್ಲಿ ಕೆಲವು ವರ್ಷಗಳ ಕಾಲ ಮುಸಲ್ಮಾನರ ರಾಜ ಟಿಪ್ಪು ಸುಲ್ತಾನನ ಆಳ್ವಿಕೆಗೆ ಒಳಪಟ್ಟಿದ್ದ ಶ್ರೀರಂಗಪಟ್ಟಣದಲ್ಲಿ ವಿಜಯದಶಮಿ ಸಾರ್ವಜನಿಕವಾಗಿ ನಡೆಯದೆ ನಿಂತು ಹೋಗಿತ್ತು. ನಂತರ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟ ಸಂಸ್ಥಾನವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದರೆ 1799ರಲ್ಲಿ ಕೇಂದ್ರ ಸ್ಥಾನವನ್ನ ಮೈಸೂರಿಗೆ ವರ್ಗಾಯಿಸಿಕೊಂಡ ನಂತರ ದಸರಾ ಆಚರಣೆಗಳು ಮತ್ತೆ ಪುನರಾರಂಭಿಸಿದರು. ಅಂದಿನಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜಾರಿಗೆ ಇಂದಿನವರೆಗೂ ನಡೆಸಿಕೊಂಡು ಬಂದಿರುವುದು ಒಂದು ವಿಶೇಷವಾಗಿದೆ. ಇದುವರೆಗೂ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತೀನಿ.